ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ 10 ನಿಮಿಷದಲ್ಲಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಇಷ್ಟಪಡಲ್ಲ, ಇಷ್ಟಪಡದೇ ಇರೋರು ಸಹ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಹುರಿದಿಟ್ಕೊಂಡಿರೋ ರವೆ, ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಇದ್ದರೆ ಸೇರಿಸ್ಕೊಳ್ಳಿ. ಹಾಗೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಟೊಮ್ಯಾಟೊ ಒಂದು, ಮತ್ತು ಸ್ವಲ್ಪ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮೊದಲಿಗೆ ಒಲೆ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಳೋಣ. ಅದು ಚಿಟಪಟ ಅಂತ ಸೌಂಡ್ ಬಂದ ತಕ್ಷಣ ಅದು ಸ್ವಲ್ಪ ಕೆಂಪಗಾಗ್ತಿದ್ದಾಗೆ ನಾವು ನೆಕ್ಸ್ಟು ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಹಸಿರು ಮೆಣಸಿಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು 1-2 ಮಿನಿಟ್ಸ್ ಮಿಕ್ಸ್ ಮಾಡಿ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ, ಆವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಮಾತ್ರ ಸೇರಿಸಿದ್ದೀನಿ, ಇನ್ನು ಮಿಕ್ಕಿದ್ದನ್ನು ನಂತರ ಸೇರಿಸ್ಕೊಳ್ಳೋಣ. ಇದು ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ನಾವು ಒಂದು ಟೊಮೆಟೊ ಹಚ್ಕೊಂಡಿದ್ದೀನಲ್ಲ ಅದನ್ನು ಹಾಕಿದ್ದೀನಿ. ನಾನು 1 ಕಪ್ ರವೆಗೆ ಇಷ್ಟು ಅಳತೆ ತೋರಿಸ್ತಾ ಇದ್ದೀನಿ. 1 ಟೊಮೆಟೊ ಹಾಕಿದ್ದೀನಿ. ಅದು ಹಾಕಿ ಸ್ವಲ್ಪ ಮೆತ್ತಗಾದ ತಕ್ಷಣ ನಾನಿಲ್ಲಿ 1 ಕಪ್ ರವೆಗೆ 4 ಕಪ್ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿದ್ದೀನಿ. ನೋಡಿ ಕುದಿ ಬಂತು. ಬಿಸಿಯಾಗಿರೋ ನೀರು ಹಾಕಿದ ತಕ್ಷಣ ಬೇಗ ಕುದಿ ಬರುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಒಗ್ಗರಣೆ ಹಾಕೋಷ್ಟರಲ್ಲಿ ಇದು ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪು ಎಷ್ಟು ಬೇಕೋ ಅದನ್ನು ಈ ಟೈಮಲ್ಲಿ ಸೇರಿಸ್ಬಿಡ್ತೀನಿ. ಇವಾಗ ನಾನು ಹುರಿದಿಟ್ಕೊಂಡಿರುವಂಥ 1 ಕಪ್ ರವೆನ ಸ್ವಲ್ಪನೇ ಹಾಕ್ತಾ, ಒಂದು ಕೈಯಿಂದ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಈಗ ಹಾಕಿ ತಿರುಗಿಸಿದ್ರೆ ನೋಡಿ ಈ ಥರ ಇದೆ. ನೀವು ಸ್ವಲ್ಪ ತುಂಬ ನನಗೆ ಈ ಥರ ತೆಳುವಾಗಿ ಇಷ್ಟ ಆಗಲ್ಲ, ಸ್ವಲ್ಪ ಉದುದ್ರಾಗಬೇಕು ಅಂದರೆ ನೀವು 1 ಕಪ್ ರವೆಗೆ 2-2.5 ಕಪ್ ಅಷ್ಟು ಹಾಕ್ಕೊಳ್ಳಿ, ಆವಾಗ ನಿಮಗೆ ಉದುದ್ರಾಗಿ ಬರುತ್ತೆ ಉಪ್ಪಿಟ್ಟು. ಇಲ್ಲ ಮುದ್ದೆ ಬೇಕು ಅಂತಂದರೆ ನೀವು 3 ಕಪ್ ಹಾಕ್ಕೋಬೋದು, ಅಥವಾ ನನಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ನಾನು 4 ಕಪ್ ಸೇರಿಸಿದ್ದೀನಿ. ನಿಮ್ಮ ಅಳತೆಗೆ ಹೆಂಗೆ ಬೇಕೋ ಹಾಗೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಇದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ನನ್ನ ಫೇವ್ರೆಟ್ ಉಪ್ಪಿಟ್ಟು ರೆಡಿ ಆಯಿತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲದೇ ಇದ್ರೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ.